ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬರ್ತಾ ಇದೆ. ತಮ್ಮದೇ ಕಚೇರಿಯ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ ಸಂತ್ರಸ್ತೆ ಮಹಿಳೆ ಆರೋಪಿಸುತ್ತಿದ್ದಾರೆ. ಆರೋಪಿ ಮಲ್ಲು ಸಂತ್ರಸ್ತೆ ಮಹಿಳೆಯ ಹತ್ರ ಬಂದಿದ್ದಾರೆ. ಬಲವಂತವಾಗಿ ಅಂಗಾಂಗ ಮುಟ್ಟಿ ಎಳೆದಾಡಿದ್ದಾರೆ. ಬರೀ ಅಷ್ಟೇ ಅಲ್ಲ, ಈ ವೇಳೆ ಸಂತ್ರಸ್ತೆ ಬೇಡ ಬೇಡ ಅಂತ ಎಷ್ಟೇ ವಿರೋಧ ಪಡಿಸಿದ್ರು ಕೂಡ ಆ ಅಧಿಕಾರಿ ಬಿಡ್ಲಿಲ್ಲ. ಮದದಲ್ಲಿ ಎಳೆದಾಡಿರೋದು, ವಿಕೃತಿ ಮೆರೆದಿರೋದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಇಷ್ಟೆಲ್ಲ ಆರೋಪ ಕೂಡ ಅಧಿಕಾರಿಯ ಮೇಲೆ ಕೇಳಿ ಬರ್ತಾ ಇದೆ. ಸಂಬಂಧಪಟ್ಟಂತೆ ಡಿಸಿಪಿ ಯತೀಶ್ ಅವರು ಮಾತನಾಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬರೋಣ. ಕಳೆದ 26ನೇ ತಾರೀಕಿನಂದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆ ಒಂದು ದೂರನ್ನು ನೀಡಿರ್ತಾರೆ. ದೂರಿನ ವಿಷಯ ಏನಂದರೆ, ಆಕೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅನ್ನೋ ಒಂದು ಜಾಗದಲ್ಲಿ ಒಬ್ಬರು ರಿಜಿಸ್ಟ್ರಾರ್ ಅವ್ರನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾಯಿದ್ದಾರೆ, ಅವರಿಂದ ನಮಗೆ ಕಿರುಕುಳ ಆಗ್ತಾಯಿದೆ ಅಂಥೇಳಿ ಒಂದು ದೂರು ಕೊಟ್ಟ ಮೇರೆಗೆ ನಾವು ಒಂದು FIRನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ. ನಂತರ ಆರೋಪಿನ ನೋಟಿಸ್ ಕೊಟ್ಟು ಅವರು ರೆಸ್ಪಾಂಡ್ ಮಾಡ್ತಾ ಇದ್ದಾಗ ನಿನ್ನೆ ದಿನ ಅವರನ್ನು ವಶಕ್ಕೆ ಪಡೆದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರಿಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೇವೆ. ತನಿಖೆ ಇನ್ನೂ ಮುಂದುವರೆದಿದೆ. ಹೆಚ್ಚಿನ ವಿವರ ತನಿಖೆ ಮುಂದುವರೆದಿದೆ. ಸರ್, ಹೆಣ್ಣಿನ ಮೇಲೆ ಆಗ್ತಿರುವ ದೌರ್ಜನ್ಯ ಅಥವಾ ವಕ್ರದೃಷ್ಟಿ ಅಥವಾ ಈ ರೀತಿ ಲೈಂಗಿಕ ಕಿರುಕುಳದ ಆರೋಪ ಇದೇನು ಫಸ್ಟ್ ಟೈಮ್ ಅಲ್ಲ ಸರ್. ಕೆಲಸದ ಜಾಗದಲ್ಲೇ ಹೆಣ್ಣು ಮಕ್ಕಳ ಮೇಲೆ ಕಾಮಾಂಧರು ಈ ತರ ಕಣ್ಣು ಹಾಕಿಬಿಟ್ರೆ ಅವ್ರ ಸುರಕ್ಷತೆಯ ವಿಚಾರ ಏನು ಸರ್? ಅರ್ಹತೆ ಇಲ್ಲದ ಹುದ್ದೆಗಳಿಗೆ ಹೋಗಿ ಕೂತ್ಕೊಂಡಿದ್ದಾಗ ಈ ಅಯೋಗ್ಯರೇನಿರ್ತಾರೆ ಇವರು ತಲೆಗಳು ತಿರುಗುತ್ತೆ. ಇದು ನಶೆಯಲ್ಲಿ ತೇಲಾಡ್ತಾ ಇರುವಂಥದ್ದು, ಅಧಿಕಾರದ ನಶೆ ಇದು, ಮದ ಇದು. ಹಾಗಾಗಿ ಇಂಥ ಅಧಿಕಾರಿಗಳಿಗೆ ನಾವು ಯಾವ ರೀತಿಯ ಶಿಕ್ಷೆಗೆ ಒಳಪಡಿಸ್ತೀವಲ್ಲ, ಇದರ ಮೇಲುಗಡೆ ಮುಂದಿನ ಅಧಿಕಾರಿಗೆ ಭಯ ಬರುವಂಥದ್ದು. ಈ ಮಲ್ಲು ಏನು ಮಾಡಿದ್ದಾರೆ, 99 ಸ್ಟಾಫ್ ನರ್ಸ್ ಆಗಿ ಕಿದ್ವಾಯಿಗೆ ಹೋಗಿ ಸೇರ್ಕೋತಾನೆ ಮನುಷ್ಯ. ಕಿದ್ವಾಯಿಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದವರು ಏಕಾಏಕಿ ಇವತ್ತು ರಿಜಿಸ್ಟ್ರಾರ್ ಕುಲಸಚಿವನಾಗಿ ಕೂತ್ಕೋತಾ ಇದ್ದಾರೆ ನರ್ಸಿಂಗ್ ಪರಿಷತ್ತಲ್ಲಿ. ಯಾರ ಪ್ರಭಾವ? ವೈದ್ಯಕೀಯ ವಿಶ್ವವಿದ್ಯಾಲಯ ಹೇಳಿರುತ್ತೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹೇಳಿರುತ್ತೆ, ಇವರಿಗೆ ವಿವಿ ಹೇಳಿರುತ್ತೆ, ವಿಶ್ವವಿದ್ಯಾಲಯ ಹೇಳಿರುತ್ತೆ, ಈತ ಉನ್ನತ ಹುದ್ದೆ ಅಲಂಕರಿಸೋದಕ್ಕೆ ಯೋಗ್ಯನಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿರುತ್ತೆ, ವರದಿ ಕೊಟ್ಟಿರುತ್ತೆ. ಆ ವರದಿ ಆಧರಿಸಿ ಮತ್ತೆ ಏನಾದರೂ ಆಗತ್ತೆ ಅನ್ನುವಂಥ ನಿಟ್ಟಲ್ಲಿ ಕೋರ್ಟ್ಗೆ ಹೋಗಿ ಅಲ್ಲೂ ಫ್ಲಾಪ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮತ್ತೆ ವಾಪಸ್ ಅಲ್ಲಿಗೆ ಕಿದ್ವಾಯಿಗೆ ಹೋಗಬೇಕಾಗಿರೋ ಮನುಷ್ಯ ಹೋಗಿ 2024ರಲ್ಲಿ ಮತ್ತೆ ಪುನಃ ಹೋಗಿ ಇದಕ್ಕೆ ಸೇರ್ಕೋತಾನೆ. ಯಾರು? CM ಅವರ ಬಾಲ ಬಡಿತಾನೆ. ಹೋಗಿ CM ಅವ್ರ ಹತ್ರ ಹೋಗ್ತಾರೆ. ಸಿದ್ದರಾಮಯ್ಯ ಅವರು ಈ ಮಲ್ಲು ಬಂದು ಚಾಮರಾಜನಗರ ಏನೋ ಮೂಲ ಆ ಭಾಗದವರು, ತಮ್ಮ ಹತ್ತಿರದ ವ್ಯಕ್ತಿ ಅಲ್ವಾ ಸಿದ್ದರಾಮಯ್ಯ ಅವರಿಗೆ, ಕುಲಬಾಂಧವ ಅನ್ಸುತ್ತೆ, ಕುರುಬ ಸಮುದಾಯದವರು ಏನಾಗಿರ್ತಾರೆ. ಸೊ ಕುಲಬಾಂಧವನನ್ನ ಉನ್ನತ ಹುದ್ದೆಗೆ ಏರಿಸಿ ಅಂತ ಶಿಫಾರಸ್ ಪತ್ರ ಇವ್ರ ಕಡೆ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ. ಅದನ್ನ ಆಧರಿಸಿ ಇವರು ಉನ್ನತ ಹುದ್ದೆಗೆ ಸೇರಿಸ್ಕೋತಾರೆ. ಇಂಥ ಚಪಲ ಚೆನ್ನಿಗೆ ಹೋಗಿ ಉನ್ನತ ಹುದ್ದೆಗೆ ಕೂತ್ಕೊಂಡಿದ್ದಾಗ ಅರ್ಹತೆನೇ ಇಲ್ಲ, BSc ಮಾಡಬೇಕು, MSc ಮಾಡಬೇಕು ಅಂತ ಬಿಟ್ಟು ಹೋಗಿ ಉನ್ನತ ಹುದ್ದೆ ಅಲಂಕರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಹೋಗಿರ್ತಾನೆ. ಯೋಗ್ಯ ಅಲ್ಲ, ಅಯೋಗ್ಯ ಈತ ಅಂತ ಬಿಟ್ಟು ಅಲ್ಲಿಂದ ಇಲಾಖೆಯಿಂದ ಬಂದಾದ್ಮೇಲೂ ಹೋಗಿ ಕೂತ್ಕೊಂಡಾದ್ಮೇಲೆ ಇಂಥವ್ರಿಂದ ಏನು ನಿರೀಕ್ಷೆ ಮಾಡಕ್ ಸಾಧ್ಯ? ಯಾರೋ ಪ್ರಭಾವಿ ಸಚಿವರ ಕಾರು ಚಾಲಕನ ಮಗಳಂತೆ, ಪಾಪ ಆಕೆ ತುಂಬ ನೊಂದು, ತಂದೆಗೂ ಹೇಳ್ಕೊಳಕ್ಕಾಗದೆ ತುಂಬ ನೊಂದು ಕೊನೆಗೆ ಧೈರ್ಯ ಮಾಡಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಬಾಗಿಲು ತಟ್ಟಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇಂಥ ಅಸಹಾಯಕ ಪರಿಸ್ಥಿತಿ ಯಾವುದೋ ಬಡವ್ರ ಮಕ್ಕಳು ಹೆಣ್ಮಕ್ಳಾದ್ರೆ ಇವ್ರು ಏನೋ ಒಂದು ಅಟ್ಲೀಸ್ಟ್ ಯಾರೋ ಪ್ರಭಾವಿ ಸಚಿವನ ಕಾರು ಚಾಲಕ ಅಂದಾಗ ಹೋಗಿ ಆ ಸಚಿವರಿಗೆ ಹೇಳಿದಾಗ ಏನೋ ಒಂದು ಆಗತ್ತೆ ಅನ್ನೋ ಭರವಸೆ ಇರುತ್ತೆ. ಯಾವುದೋ ಮಕ್ಕಳು ಹೋಗಿ ಸೇರಿರ್ತಾರೆ, ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇಲ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಹೆಣ್ಮಕ್ಳ ಪರಿಸ್ಥಿತಿ ಏನು? ಇಂಥ ದರಿದ್ರಗಳ ಜೊತೆಗೆ ಸೇರ್ಕೊಂಡಾಗ ಹೆಣ್ಮಕ್ಳ ಪರಿಸ್ಥಿತಿ ಏನಾಗುತ್ತೆ? ಎಲ್ಲರನ್ನೂ ಭೋಗದ ವಸ್ತು ಅಂತ ನೋಡುವಂಥ ಇಂಥ ಅಧಿಕಾರಿಗಳನ್ನ ಮೆಟ್ಟಿ ಮುರಿಬೇಕಾದ ವ್ಯವಸ್ಥೆನ 26ರಲ್ಲೇ ಕಂಪ್ಲೇಂಟ್ ಆಗಿದೆ. ಇವನು ಇಲ್ಲವಂತೆ, ಓಡೋ ಕೂತಿದ್ನಂತೆ, ಇವನು ಹುಡ್ಕೋದಕ್ಕಾಗಿಲ್ವಂತೆ. ವ್ಯವಸ್ಥೆ ಏನಿದೆ ನೋಡಿ, ಪೊಲೀಸ್ ಠಾಣೆಗೆ ನಾವು ಕಾಲ್ ಮಾಡಿ ಕೇಳಿದ್ರೆ ಹಾಗಾಗಿದೆಯಾ, ನೋಡ್ತಾ ಇದೀವಿ, ಹುಡುಕ್ತಾ ಇದೀವಿ ಅಂತಾನೆ. ನಾವು 2 ದಿನದಿಂದ ಫಾಲೋಅಪ್ ಮಾಡ್ತಾ ಇದ್ದೀವಿ. 26ಕ್ಕೆ ಕಂಪ್ಲೇಂಟ್ ಆಗಿರೋದು, ಇವನು ಹುಡುಕಾಟದಲ್ಲೇ ಇವರು ಕಾಲ ಕಳೆದಿದ್ದಾರಂತೆ. ಯಾವಾಗ ಬಿಸಿ ಆಯ್ತೋ ಪೊಲೀಸರು ಸ್ವಲ್ಪ ಚುರುಕಾಗಿದ್ದಾರೆ. ಈ ನಿಟ್ಟಲ್ಲಿ 4 ದಿನ ಕೆಲಸ ಮಾಡಿದೀವಿ ನಾವು. 4 ದಿನ ಕೆಲಸ ಮಾಡಿದ್ದೀವಿ. ಇಂಥ ಅಯೋಗ್ಯರನ್ನ ಹಿಡಿಲೇಬೇಕು ಅನ್ನುವಂಥ ನಿಟ್ಟಲ್ಲಿ ನಾವು 4 ದಿನ ಹೇಳಿಸ್ಬಿಟ್ಟಿವಿ. ಸೊ ಈಗ ಇವತ್ತು ಅದಕ್ಕೊಂದು ಕಾರ್ಯರೂಪಕ್ಕೆ ಬಂತು, ಅವನ್ನ ಹಿಡಿದು ಎತ್ಕೊಂಡ್ ಬಂದಿದ್ದಾರಂತೆ. ಸರ್, ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂಥ ಮಾಗಿ ಉಮೇಶ್ ಗೌಡ್ರು ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ.
ನಮಸ್ತೆ ನಮಸ್ತೆ ಅಮ್ಮ. ಸರ್, ಕೆಲವೊಂದಷ್ಟು ಬೆಳವಣಿಗೆಯನ್ನ ನೋಡಿದ್ರೆ ಹೆಣ್ಣು ಮಕ್ಕಳ ಸುರಕ್ಷತೆಯ ಪ್ರಶ್ನೆ ಉದ್ಭವ ಆಗುತ್ತೆ ಸರ್. ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಂತ ಹೆಣ್ಣು ಮಗಳು ಅವ್ರ ಮೇಲೆ ಒಂದು ರೀತಿ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಎತ್ತ ಸಾಗ್ತಾ ಇದೆ ಸರ್ ಸಮಾಜ? ಹೌದು, ಈಗ ನಾನು ಮುಖ್ಯವಾಗಿ ಇಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ. ನಾವು ಸಹಜವಾಗಿ ನಾವು ಈ ಹಾಸ್ಪಿಟಲ್ಸ್ ಹೋದಾಗ ಸಿಸ್ಟರ್ ಅಂತ ಸಿಗ್ತಾರೆ ನಮ್ಗೆ. ಹೌದು, ಸಿಸ್ಟರ್ ಅಂತ ನಾವು ಕರಿತೀವಿ, ನರ್ಸ್ ಅಂತ ಕರೆಯೋದಿಲ್ಲ ಅವ್ರನ್ನ ಯಾರನ್ನೂ. ಆ ಸಿಸ್ಟರ್ಗಳು ಸೃಷ್ಟಿಯಾಗದೇನೆ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅನ್ನೋದು ವಿಚಾರದಲ್ಲಿ ಈ ಇಂಥ ಒಂದು ಸೇವಾ ಮನೋಭಾವನ ಸೃಷ್ಟಿಸುವಂತ ನೈಟಿಂಗೇಲ್ ಅಂತ ಒಂದು ಬಹಳ ಒಂದು ವಿಚಾರ ಇದೆ ಅಲ್ಲೂನು. ನೈಟಿಂಗೇಲ್ ಅಂತಂದ್ರೆ ಈ ಏನು ಈ ನರ್ಸ್ಗಳಿದಾರ ನಮ್ ಸಿಸ್ಟರ್ಸ್ ಅಂತ ಹೇಳ್ತೀವಿ, ಅವ್ರಿಗೆಲ್ಲ ಇರುವಂತ ದೊಡ್ಡ ತಾಯಿ, ಒಂದ್ ಮಾನವೀಯತೆನ ಹುಟ್ಟುವಂತ ಜಾಗ ಅದು. ಅಂತ ಜಾಗದಲ್ಲಿ ಇವನು ಅಕ್ರಮವಾಗಿ ಬಂದು ಕುಂತ್ಕೊಂಡು ದರದಾಹಿ ಆಗಿದ್ದಲ್ದೇನೆ ಮಕ್ಳುಗಳನ್ನ ಶೋಷಣೆ ಮಾಡ್ತಾನಲ್ಲ. ಉಮೇಶ್ ಗೌಡ್ರೆ, ನಾಗರಾಜ್ ಅರವಳೆ ಮಾತಾಡ್ತಾ ಇದ್ದೀನಿ. ಲೋಕಾಯುಕ್ತ ನಮಸ್ಕಾರ. ಲೋಕಾಯುಕ್ತಕ್ಕೆ ತಾವು ಇವ್ರ ಮೇಲೆ ಕಂಪ್ಲೇಂಟ್ ಆಗಿ ಹೋಗಿದ್ರಿ ತಾವು ಮೊದಲು ಅಲ್ವಾ? ಏನದು ಕಂಪ್ಲೇಂಟ್? ಏನ್ ಮಾಡಿರ್ತೀರಿ? ಏನ್ ಕಂಪ್ಲೇಂಟು? ಇವನು ಮೂಲತಃ ಬಂದು ಕಿದ್ವಾಯಿನಲ್ಲಿ ನರ್ಸ್ ಆಗಿ ಸೇರ್ಕೊಳ್ತಾನೆ. 99 ಅದಕ್ಕೆ ಸಂಬಂಧಪಟ್ಟ ಹೌದೌದು. ಅವನು ಆ ಸೇರ್ಕೊಂಡ ನಂತರದಲ್ಲಿ ಅಲ್ಲಿಂದ ಇವನು ಯಾವುದೇ ರೀತಿಯಾದಂತ ಸರಿಯಾದಂತ ಕೆಲಸ ಕಾರ್ಯಗಳು ಮಾಡ್ತಿರೋದಿಲ್ಲ. ಇವನು MSc ಮಾಡಕ್ ಹೋದಾಗ್ಲೂ ಅಷ್ಟೇ, PhD ಮಾಡಕ್ ಹೋದಾಗ್ಲೂ ಅಷ್ಟೇನೆ ಆಗಿನ ಕಾಲದಲ್ಲಿ ಇದ್ದಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಅಬ್ಜೆಕ್ಷನ್ಸ್ಗಳಾಗುತ್ತೆ. ಆದ್ರೂ ಇವನೆಲ್ಲೋ ಒಂಥರ ಪ್ರಭಾವ. ಅವಾಗಲೇ ಇವನು ಹೈಕೋರ್ಟ್ ಮೆಟ್ಲು ಹತ್ಬಿಡ್ತಾನೆ. ನೋಡಿ, ಮಳವಳ್ಳಿಯಿಂದ ಸಮುದಾಯ ಅದು ನಾನು ಬಹಳ ಮೆಚ್ಚುಗೆಯಿಂದ ಮಾತಾಡ್ತೀನಿ. ಅಂತದ್ರಲ್ಲಿ ಇವ್ರು ನಗರಕ್ಕೆ ಬಂದು ಏನೋ ಓದ್ತಾರೆ ಮಾಡ್ತಾರೆ ಅಂತೇಳಿ ನಾವೆಲ್ಲ ಪ್ರೋತ್ಸಾಹಿಸ್ಬೇಕು. ಇವನು ಹಕ್ಕುಗೋಸ್ಕರ ಹೈಕೋರ್ಟ್ಗೆ ಹೋಗ್ತಾನೆ, ಆದ್ರೆ ಅದು ವಾಮ ಮಾರ್ಗದ ಅದು. ಅಲ್ಲಿಂದ ಇವನು ಏನೋ ಮಾಡಿ ಸಂಪಾದಿಸ್ಕೊಂಡು ಬರ್ತಾನೆ. ಆ ಕಿದ್ಬಾಯಿ ಅನ್ನೋದು ತಮ್ಗೆಲ್ಲ ಗೊತ್ತು. ಇವತ್ತಿನ ದಿವಸ ಲೋಕಾಯುಕ್ತದಲ್ಲಿ ಇವತ್ತು ನ್ಯಾಯಾಧೀಶರು ಏನಿದ್ದಾರೆ, ಬಿಸಿ ಪಾಟೀಲ್ ಸಾಹೇಬ್ರು, ಅವ್ರು ಎಲ್ಲಾರು ಹೋಗಿ ಅಲ್ಲೆಲ್ಲ ನಿಂತಿ ನೋಡ್ಬಿಟ್ಟಿದ್ದಾರೆ ಈ ಕಥೆಗಳು. ಇವತ್ತಿನ ನೆನ್ನೆ ಮನೆದಲ್ಲ. ಆದ್ರೆ ಅಲ್ಲೊಂದು ನರ್ಸಿಂಗ್ ಕಾಲೇಜ್ ಇರುತ್ತೆ. ಆ ನರ್ಸಿಂಗ್ ಕಾಲೇಜ್ಗೆ ಪ್ರೊಫೆಸರ್ಸ್ಗಳೇ ಇರೋದಿಲ್ಲ. ಆಗೇನ್ ಮಾಡ್ತಾರೆ, ಆಳೂರಲ್ಲಿ ಉಳ್ದೋನೆ ಗೌಡ ಅಂದಂಗೆ ಈ ಅಪ್ಪನ್ಗೆ ಪ್ರಮೋಷನ್ ಕೊಡ್ತಾರೆ. ಅವ್ರು ಅಟಾನಮಸ್ ಅಲ್ಲ ಅಷ್ಟೇ, ಅವ್ರ ಪ್ರಮೋಷನ್ ಕೊಡ್ತಾರೆ. ಬಟ್ ಇವನ್ ಏನ್ ಮಾಡ್ಬೇಕಿತ್ತು, ಪ್ರಮೋಷನ್ ತಗೊಂಡು ಅಲ್ಲಿ ಪಾಠ ಪ್ರವಚನ ಮಾಡ್ಬೇಕು. ಇವನ್ ಮಾಡೋದಿಲ್ಲ. ಇವನ್ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಹೋಗ್ತಾನೆ ಅಸಿಸ್ಟೆಂಟ್ ರಿಜಿಸ್ಟರ್ ಆಗಿ ಹೋಗ್ತಾನೆ. ಅಲ್ಲೂ 3 ವರ್ಷ ಕಾಲಾವಕಾಶ ಅಲ್ಲೂ ತಗೋತಾನೆ. ನಂತರದಲ್ಲಿ ಕಿದ್ವಾಯಿ ಅವ್ರು ಬರೀತಾರೆ. ಕಿದ್ವಾಯಿ ಅವ್ರು ಏನಂತ ಬರೀತಾರೆ, ನಮ್ಗಿಲ್ಲಿ ಸಿಬ್ಬಂದಿ ಕೊಡ್ತಾ ಇದೆ, ವಾಪಸ್ ಬನ್ನಿ ಅಂತೇಳಿ. ತಿರ್ಗಾ ಇವ್ನು ಎಲ್ಲಿಗೂ ಬರೋದಿಲ್ಲ. ಅವಾಗ ಡೈರೆಕ್ಟ್ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಬಂದ್ ಕುಂತ್ಕೊಳ್ತಾನೆ. ಆಗ್ಲೂ ಸರ್ಕಾರ ಏನ್ ಮಾಡುತ್ತೆ, ವೆರಿಫಿಕೇಶನ್ ಹಾಕಿದಾಗ ಇದೇ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಹೇಳುತ್ತೆ ಇವನು ಎಲಿಜಿಬಿಲಿಟಿ ಇಲ್ಲ, ಇಲ್ಲಿ ಅನರ್ಹ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಡುತ್ತೆ. ಆದ್ರೂ ಇವನ್ ಪ್ರಭಾವಗಳನ್ನ ತಗೊಂಡು ನಂತರದಲ್ಲಿ ಬಂದು ಕುಂತ್ಕೊಳ್ತಾನೆ. ಹಿಂಗಾಗಿಲ್ಲ ಅಂತ ಹೇಳ್ಬೋದು. ಅದನ್ನ ನಾವು ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳು ಪತ್ರ ಕೊಡ್ತಾರೆ, ಶಿಫಾರಸ್ ಕೊಡ್ತಾರಂತೆ. ಮುಖ್ಯಮಂತ್ರಿಗಳು ಶಿಫಾರಸ್ ಪತ್ರ ಕೊಡ್ತಾರೆ, ಅಧಿಕ ಪ್ರಭಾರದಲ್ಲಿ ಈತನ ಉನ್ನತ ಹುದ್ದೆಗೆ ಕೂರ್ಸ್ಕೊಳ್ಳಿ ಅಂತ. ಹೌದು, ಅದಕ್ಕೆ ಅಲ್ಲಿ ಏನಾಗೋಗಿದೆ, ರಿಜಿಸ್ಟರ್ಸ್ ಹುದ್ದೆಗಳೆಲ್ಲ ಅಧಿಕ ಪ್ರಭಾರದಲ್ಲೇ ಬರ್ತಾ ಇರೋದು. ನೇರ ನೇಮಕಾತಿಗೂ ಇವತ್ತಿನ ದಿವಸ ಹೈಕೋರ್ಟ್ ಕೇಸ್ ಪೆಂಡಿಂಗ್ ಅಲ್ಲಿ ಇದೆ. 50,000 ದಂಡ ಕಟ್ಟಿರ್ತಾರೆ ಕೋರ್ಟ್ ಅಲ್ಲಿ. ವಿಶ್ವವಿದ್ಯಾಲಯದಲ್ಲಿ ಇವನು ಉನ್ನತ ಹುದ್ದೆಗೆ ಅಲಂಕರಿಸೋದಕ್ಕೆ ಯೋಗ್ಯನೇ ಅಲ್ಲ ಅಂತ ವರದಿ ಕೊಟ್ಟಿರುತ್ತೆ, ಆದೇಶ ಮಾಡಿರುತ್ತೆ. ಆದ್ರೂ ಇವತ್ತು ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡು ಮಾಡಿರೋದು ನೀಚ ಕೆಲಸ. ಇಂಥವ್ರನ್ನ ಏನು ಮಾಡಬೇಕು ನೋಡಿ. ಇವನು ಯಾವ ತರದಲ್ಲಿ ಮಾಡಿದಾನೆ ಅಂದ್ರೆ, ಮಾನ್ಯ ಮಲ್ಲು ಅಂದ್ಬಿಡ್ಬೇಕು ನಾವೀಗ. ಸನ್ಮಾನ್ಯ ಅನ್ನೋದೆಲ್ಲ ಬಿಟ್ಕೊಡ್ಬೇಕು. ಯಾಕಂದ್ರೆ ರಿಜಿಸ್ಟ್ರಾರ್ ಅಂತ ಹಾಕೊಂಡ್ಬಿಟ್ಟಿದ್ದೇನೆ ಹೆಸರಿನಲ್ಲಿ. ಕುಲಸಚಿವ ಬಹಳ ದೊಡ್ಡ ಹುದ್ದೆ ಅದು ಬಿಡಿ. ನಾವ್ ಯಾಕಂದ್ರೆ ಯೂನಿವರ್ಸಿಟಿಗಳೆಲ್ಲ ನಾವು ಗೌರವಾನ್ವಿತವಾಗಿ ನಾವು ಮಾತಾಡ್ತೀವಿ. ಆದ್ರೆ ಇದು ರಾಜ್ಯಪಾಲರಿಗೆ ಬರೋದಿಲ್ಲ. ಈ ನಮ್ಮ ಶರಪ್ರಕಾಶ್ ಏನೋ ಪಾಟೀಲ್ ಸಾಹೇಬ್ರು ಇದೆಲ್ಲ ಅವ್ರ ಅಂಡರ್ ಮೇಲೆ ಬಂದ್ಬಿಡ್ತದೆ. ಸಮಗ್ರ ದಾಖಲೆಗಳು ನನ್ ಕಣ್ಮುಂದೆ ಇಟ್ಕೊಂಡು ನಾನು ಹೇಳ್ತೀನಿ. ಇವನು ಅಧಿಕಾರ ವಹಿಸ್ಕೊಂಡಾಗಿಂದ ಸರಿ ಸುಮಾರು ಅಲ್ಲಿದ್ದಂತ 100 ಕೋಟಿ ಹಣನೂ ಸಹ ಮನಾಪಲಿ ಮಾಡಿದ್ದಾನೆ. ಇವತ್ತೆಲ್ಲ ಒಂದ್ ಕಡೆ 0 ಇರ್ಬೋದೇನೋ ಅದು ಅಕೌಂಟ್ ಅಲ್ಲಿ. ಜೊತೆನಲ್ಲಿ ಅಂತ ಮುಗ್ಧ
ಪಾಪ ಅಲ್ಲೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಬದುಕುವಂತ ಹೆಣ್ಣು ಮಕ್ಳುಗಳ್ನು ಸಹ ಶೋಷಣೆ ಮಾಡ್ತಾನೆ ಅಂದ್ರೆ ಇಲ್ಲದೆ ಇನ್ನೇನೇನ್ ಮಾಡಿರ್ಬೋದು. ಯಾಕಂದ್ರೆ ಆಲ್ ಓವರ್ ಕರ್ನಾಟಕಕ್ಕೆ ಇಡೀ ನರ್ಸಿಂಗ್ ಕಾಲೇಜ್ಗೆ ಇದೇ ಕಿಂಗ್ ಪಿನ್ಗಳು ನಿಂತ್ಕೊಳ್ಳೋದು ತುಂಬಾ ಇದು ಒಂದಲ್ಲ ಪರೀಕ್ಷಾ ಹಗರಣಗಳಿದೆ. ತಾವೆಲ್ಲ ಗಮನಿಸಿರ್ಬೋದು, ಮಾಧ್ಯಮದಲ್ಲಿ ತಾವೆಲ್ಲ ಹಿರಿಕರುಗಳು ಇರ್ತೀರಾ, ನೋಡಿರ್ತೀರಾ. ಎಲ್ಲೋ ಒಂದ್ ಭಾಗ ದೊಡ್ಡ ದೊಡ್ಡ ಸುದ್ದಿಗಳಾಗಿದೆ, ಪರೀಕ್ಷಾ ಅಕ್ರಮಗಳು ಹೆಂಗ್ ನಡೆಯುತ್ತೆ ಅಂತೇಳಿ. ಹಾಗೇನೇನೆ ಇಲ್ಲಿ ಪ್ರತಿಯೊಂದು ಕಾಲೇಜಲ್ಲಿ ಅಕ್ರಮದ ಜೊತೆನಲ್ಲಿ ಸ್ಟಾಫ್ಗಳ್ನು ಸಹ ಈ ತರ ಶೋಷಣೆಗಳು ಮಾಡ್ಕೊಂಡು ಕುತ್ಕೊಂಡು ಮೆರೀತಾರಲ್ಲ ಇವ್ರುಗಳೆಲ್ಲ. ಬೆಳಿಗ್ಗೆ ಮೆಜೆಸ್ಟಿಕ್ ಗಾಂಧಿನಗರಕ್ಕೆ ಹೋದ್ರೆ ಇವರ ಪರಿಷತ್ ಎದುರುಗಡೆ ಹೆಣ್ಮಕ್ಳು ಕ್ಯೂ ನಿಂತಿರ್ತಾರೆ. ನೋಡಿ ಹೆಚ್ಚಿನ ಸಂಖ್ಯೆ ಅವರೇನೆ. ಅವ್ರನ್ನೆಲ್ಲ ಹುರಿದು ಮುಖಕ್ಕಂತಾನೆ ನಾನು ಇರೋದೊಬ್ಬ ಅಂತ ಹೇಳ್ಬಿಟ್ಟು ಇವನು ಮಕ್ಳು ಸಮಾನ. ಅವ್ರ ಪಾಪ ಏನ್ ಹೇಳ್ಬೋದು ನನ್ಗೆ ಗೊತ್ತಿಲ್ಲ, ಮರೇಲಿ ಕುತ್ಕೊಂಡು ಎದೆಳ್ಕೊಂಡ್ಸ್ಬೇಕಾಗ್ತದ. ಆ ತರದಲ್ಲಿ ತುಂಬಾ ಶೋಷಣೆಗಳಾಗುವಂತ ಜಾಗಗಳಲ್ಲೆಲ್ಲಾನು ನೋವುಗಳಾಗುವಂತ ಜಾಗಗಳು. ಇವ್ರೇನ್ ಹೇಳ್ತಾರ, ನಾವ್ ಇಲ್ಲಿ ದಬ್ಬ ಹಾಕ್ಬಿಡ್ತೀವಿ, ಅಲ್ಲಿ ದಬ್ಬ ಹಾಕ್ಬಿಡ್ತೀವಿ, ಡಿಜಿಟಲ್ ಬಿಟ್ಬಿಡ್ತೀನಿ ಅಂತೇಳಿ. ಮೊನ್ನೆ ಇದೇ ಡಿಜಿಟಲ್ ಪ್ರೋಗ್ರಾಮ್ ಮಾಡ್ತೀನಿ, ಆನ್ಲೈನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿ ಇವನು ಸ್ವಾರ್ಥವಾಗಿ ಒಂದು ಕಂಪ್ನಿ ಜೊತೆ ಶಾಮೀಲಾಗಿ ಮಾಡ್ಕೊಂಡು, ಅದು ತಮ್ಮ ಗಮನಕ್ಕೆ ಬಂದಿರುತ್ತೆ ಪ್ರೋಗ್ರಾಮ್ ಅಲ್ಲಿ ನೋಡಿ ಎಂತವ್ರ ಅಂತೇಳಿ. ಮೊನ್ನೆ ಸುಜಾತ ರಾಥೋಡ್ರಿಗೆ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ENT ನಲ್ಲಿ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ತಗೊಂತಿದ್ದಂತವ್ರು ಇವತ್ತಿನ ದಿವಸ ವೈದ್ಯಕೀಯ ಶಿಕ್ಷಣ ನಿರ್ದೇಶನದಲ್ಲಿ ನಿವೃತ್ತ ಅನಾದಾಸ್ಯಕ್ಕೆ ಇನ್ನ ನಿಂತ್ಕೊಂಡು ಅಲ್ಲೇ ನಿಂತಿದ್ದಾರೆ. ಅವ್ರು ಪ್ರಭಾರವಾಗಿ ಅವರು ಮುಂದುವರಿತವ್ರೆ. ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ವಾ ಸರ್? ಎಲ್ಲ ಬರೀ ಪ್ರಭಾರದಲ್ಲೇ ಕೊಡ್ಬೇಕಾಗಿರುವಲ್ಲ ಇಂತ ಕದಿಬ್ರುಗಳಿಗೆ. ಯಾರೋ ಒಬ್ರಿಗೆ ಬೇಕಾಗಿರೋರು ಪ್ರಕಾಶ್ ರಾಥೋಡ್ ಅವರು, ಸುಜಾತ ರಾಥೋಡ್ ಅಲ್ವಾ? ಅದೇ ನಾನು ಒಪ್ಕೊಳ್ತೀನಿ. ನಾನಿದ್ನ ಸಂಪೂರ್ಣವಾದಂತ ಸರ್ಕಾರ ಗಮನಕ್ಕೆ ತಂದೆ ಲೋಕಾಯುಕ್ತ ಅಂದ್ರೆ, ಪಾಪ ಲೋಕಾಯುಕ್ತ ಏನೋ ಹೇಳ್ತಾರಲ್ಲ ಕಟ್ಟಾಕಿದ್ದು ಅಂತ ಹೇಳ್ಬಿಟ್ಟು. ಧನ್ಯವಾದ. ಲೋಕಾಯುಕ್ತ ಕಾಯ್ದೆ 81A ಅಡಿಯಲ್ಲಿ ಮುಕ್ತಾಯಗೊಳಿಸಿ ದೂರಿನ ಫಲಿತಾಂಶವನ್ನು ದೂರುದಾರಿಗೆ ತಿಳಿಸಿ ಕಡತವನ್ನು ವಿಲೇವಾರಿಗೆ ಕಳಿಸಬಹುದು ಎಂದು ಅಭಿಪ್ರಾಯಪಟ್ಟಿರ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಇವನು ಅಲ್ಲೆಲ್ಲೋ ಪ್ರಭಾರದಲ್ಲಿ ಬಂದವ್ರ ಸ್ವಾಮಿ, ನಾವ್ ಎದಕ್ಕೂ ನಾವು ಬರೋಕೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಲೋಕಾಯುಕ್ತದ್ದು ಹೌದು, ಲೋಕಾಯುಕ್ತನೂ ಇಲ್ಲಿ ಕೈ ಕಟ್ಟಾಕ್ದಂಗ ಆಗುತ್ತೆ, ನುಣುಚಿಕೊಳ್ಳೋ ಕಾರ್ಯ ಅಷ್ಟೇ. ಅದು ಯಾವ ತರದಲ್ಲಿ ನಾವು ಅರ್ಥೈಸ್ಕೊಳ್ಬೋದೋ ಗೊತ್ತಿಲ್ಲ. ಕಿದ್ವಾಯ್ ಸಹ ನಾನು ಕೊಟ್ಟಿರೋಂತ ವರದಿಯಲ್ಲಿ ಹೇಳ್ತೀನಿ ಮೇಲೆ ತನಿಖೆ ಮಾಡಿ, ಅವರು ಸಹ ಅಷ್ಟೇನೆ, ನಾವೇನು ಮಾಡಕ್ಕಾಗಲ್ಲಪ್ಪ, ಅಲ್ಲಿ ಸರ್ಕಾರ ಹೇಳಿದ್ರೆ ಸರ್ಕಾರಕ್ಕೆ ಬಂದೇ ಹೊಂಟೋಗ್ಬಿಡ ಅಂತ. ಕಿದ್ವಾಯ್ ಅಟಾನಮಸ್ ಆಗಿ ಅಲ್ಲಿ ಇರ್ಬೇಕು ಇವನು. ಇವ್ರಿಗೆ ಯಾವುದೇ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆ ಇರಲಿಲ್ಲ. ಈಗ ಮೇಲೊಂದು ನ್ಯಾಯಾಲಯ ಇದೆ, ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೂತ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳು ವಿಚಾರಕ್ಕೆ ಹೋಗಿರೋದ್ರಿಂದ ಯಾವ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗಬೇಕು ಅದೇ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವಂತ ಹಂತಕ್ಕೆ ತಮ್ಮಂತ ಮಾಧ್ಯಮದ ಗಮನಕ್ಕೆ ಬಂದಿರೋದ್ರಿಂದ ನಾನು ಬಹಳ ಸಂತೋಷ ಪಡ್ತೀನಿ. ನಿರಂತರ ನಾನು ಬಹುತೇಕ 23ರಿಂದ ನಾನು ಹೋರಾಟ ಇದ್ದು, ನಿನ್ನೆ ಮೊನ್ನೆದಲ್ಲ, 31/10/2023 ನಾನು ಲೋಕಾಯುಕ್ತ ದೂರು ಕೊಡ್ತೀನಿ. ಅದಕ್ಕೆ ಮೊದಲು ಸರ್ಕಾರಕ್ಕೂ ನಾನು ದೂರು ಕೊಟ್ಟೆ. ಈ ಒಂದು 6 ವರ್ಷದ ಹೋರಾಟದಲ್ಲಿ ಬಹುತೇಕ ಕನಿಷ್ಠ ಒಂದು 3 ವರ್ಷದ ಹೋರಾಟ, ಅದಕ್ಕಿಂದಿನ 3 ವರ್ಷ ಹೋರಾಟ ನಂದು. ಯಾಕೆಂತಂದ್ರೆ KMC ಅಂತಂದ್ರೆ ನನಗೆ ತುಂಬಾ ಅಭಿಮಾನ ಇರುವಂತದ್ದು. ಹೇಳಿದ್ನಲ್ಲ ನಾನು ಮೊದ್ಲಾಗಿ ಹೇಳ್ದಂಗೆ, ಸಿಸ್ಟರ್ಸ್ ಅಂತಂದ್ರೆ, ನರ್ಸ್ ಅಂತಂದ್ರೆ ನಮ್ಗೆ ಅಕ್ಕಂದಿರು. ಯಾಕೆ ನಮ್ನೆಲ್ಲ ಬಹಳ ಜನ ಸಾಕಿದಾರೆ ಆ ತರ ಎಲ್ಲ. ಆ ಸ್ಥಾನಕ್ಕೆ ಗೌರವ ಕೊಟ್ಟು ನಾನು ಅಲ್ಲಿ ನ್ಯಾಯಯುತವಾದಂತ ಸ್ಥಾನಮಾನ ಸಿಗ್ಬೇಕು ಅಂತೇಳಿ ನಾನು ಹೋರಾಟ ಮಾಡ್ಕೊಂಡು ಬಂದೆ. ತಮ್ಮ ಮಾಧ್ಯಮಕ್ಕೆ ಇವತ್ತು ಗಮನ ಬಂದಿದೆ, ಒಬ್ಬ ಏನಿಂತ ಮೋಸ ಸ್ತ್ರೀ ಶೋಷಣೆಗಾರ ಅಂತೇಳಿ ಇಂಥೊಂದ್ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಸರ್ಕಾರ ತಮ್ಮ ಮಾಧ್ಯಮದ ಮುಖಾಂತರ ಅದ್ರ ಗಮನ ವಹಿಸಿ ತುರ್ತಾಗಿ ಅವನ್ನ ಎಲ್ಲಾ ಕಡೆ ವಜಾಗೊಳಿಸಿ ಮುಂದಿನ ತನಿಖೆಗೆ ತಗೊಳ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕೆ ಇಷ್ಟೊತ್ತು. ಸರ್, ಇನ್ನು ಮುಂದಾದ್ರೂ ಈ ಪಾಶ್ ಕಮಿಟಿನೋ ಅಥವಾ ಏನಾದ್ರೂ ಶಿಸ್ತು ಕ್ರಮವನ್ನ ಜರುಗಿಸೋದ್ರ ಮೂಲಕ ಇನ್ನು ಮೇಲಾದ್ರೂ ಅಟ್ಲೀಸ್ಟ್ ಆಫೀಸಲ್ಲಾದ್ರೂ ಆಗುತ್ತೆ, ಆಗ್ಬೇಕು. ಇಂಥವರಿಗೆ ನಾನು ಯಾರಿಗೆ ಶಿಫಾರಸ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಬೇಕು. ಹೌದು, ಜಾತಿ, ಮತ, ಧರ್ಮ ಇವೆಲ್ಲ ಬದಿಗೊತ್ತಬೇಕು. ಯಾವುದೇ ಉನ್ನತ ಹುದ್ದೆಗೆ ಅರ್ಹನಲ್ಲದವನ್ನ ತಗೊಂಬಂದು ಕೂರಿಸ್ಕೊಳ್ಳೋದಕ್ಕೆ ನಾನು ಶಿಫಾರಸ್ ಮಾಡಿಕೊಟ್ನಲ್ಲ ಅನ್ನುವಂಥದ್ದನ್ನ ಇವರು ಒಂದ್ಸರಿ ಆತ್ಮವಿಮರ್ಶೆ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ಇಂಥ ಸುಮಾರು ಗೋಸುಂಬೆಗಳನ್ನ ತಗೊಂಬಂದು ಕೂರಿಸ್ಕೊಂಡಿರ್ತೀವಿ. ಇವೆಲ್ಲ ಹೆಂಗಾಗಿದೆ ಅಂತ ಮುಖವಾಣಿ ಮಾಡ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟಿರ್ತವೆ, ಹಿಂದೆಗಡೆ ಬೇರೆ ಇರುತ್ತೆ. ಎಷ್ಟೋ ಜನರನ್ನ ಅಮಾಯಕರು, ಹೇಳದೇ ಇರೋರು ಎಷ್ಟು, ಹೇಳದೆ ಹೋದವರೆಷ್ಟು. ಇವ್ರ ಆಫೀಸ್ ಮುಂದೆ ನೀವು ಜನಜಾತ್ರೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆ ಮಕ್ಕಳೆಲ್ಲ ಕೆಲಸಕ್ಕೋಸ್ಕರ ಅಲ್ಲಿ ಬಂದಿರ್ತಾರೆ, ಎಲ್ಲೆಲ್ಲಿಂದ ಊರುಗಳಿಂದ ಬಂದಿರ್ತವೆ. ಅವ್ರ ಕೆಲಸ ಆದ್ರೂ ಸಾಕು ಅನ್ನುವಂಥ ನಿಟ್ಟಲ್ಲಿ ನನ್ನ ಮಕ್ಕಳು ಹುರಿದು ಮುಕ್ಕಿರೋದು ಎಷ್ಟು ಸಂಖ್ಯೆ. ಇವತ್ತು ಹೇಳಬಾರದ ಹೆಸರುಗಳು ಎಲ್ಲ ಬಂದು ನಿಂತ್ಕೊಂಡ್ಬಿಡ್ತವೆ.
ಇವತ್ತಾದರೂ ಇವರಿಗೆ ಒಂದು ಕಾಲ ಬಂತಲ್ಲ ಅನ್ನುವಂಥದ್ದು ಖುಷಿ ಪಡಬೇಕು. ನ್ಯಾಯಾಲಯ ಗಟ್ಟಿ ಇದೆ, ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ. ಹಾಗಾಗಿ ಇದು ಅಲ್ಲಿಗೆ ಬಿಟ್ಬಿಡಬೇಕು. ಯಾಕಂದರೆ ಮುಂದಿನ ಹಾದಿ ನ್ಯಾಯಾಲಯದಲ್ಲಿರುತ್ತೆ, ನಾವು ಅದರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಶಿಕ್ಷೆ ಆಗಲಿ ಅಂತ ಮಾತ್ರ ಹೇಳ್ಬೋದು, ಘೋರ ಶಿಕ್ಷೆ ಆಗಲಿ ಅಂತ ಮಾತ್ರ ಹೇಳ್ಬೋದು. ಆಗಲಿ. ಈಗ ಬಿಗ್ ಬೀಟ್ನಲ್ಲಿ ಒಂದೊಂದಷ್ಟು ಸುದ್ದಿಗಳಿದ್ದಾವೆ, ನೋಡೋಣ. ಶಾರ್ಟ್ ಬ್ರೇಕ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.